ಹಾಯ್ ಫ್ರೆಂಡ್ಸ್, ನಾನು ಹೇಮಾ ಕ್ರಿಯೇಟಿವ್ಸಿಂದ ಇವತ್ತು ನಿಮಗೆ ತುಂಬ ಯೂಸ್ಫುಲ್ ಆಗಿರೋ ಸೆಲ್ಫ್ ಹೇರ್ ಕಟಿಂಗ್ಸ್ ತೋರಿಸ್ತಾ ಇದ್ದೀನಿ. ಇದು ನನ್ನ ಹೇರ್ಸೇ ಫುಲ್ಲು ಸ್ಪ್ಲಿಟನ್ಸ್ ಆಗೋಗಿತ್ತು ಹೇರು ನೋಡಿ ತೋರಿಸ್ತಾ ಇದ್ದೀನಿ ಕ್ಲೀನಾಗಿ. ಅದಕ್ಕೋಸ್ಕರ ಲೇಯರ್ ಕಟ್ ಮಾಡೋದು ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಸ್ಟ್ರೈಟ್ ಕ್ರಾಫ್ಟ್ ತೊಗೊಂಡಿದ್ದೀನಿ ನೋಡಿ. ಸ್ಟ್ರೈಟ್ ಕ್ರಾಫ್ಟ್ ತೊಗೊಂಡು 4 ಸೆಕ್ಷನ್ ಮಾಡ್ಕೋಬೇಕು. ನೀಟಾಗಿ ಕೂಮ್ ಮಾಡ್ಕೋಬೇಕು. ಫಸ್ಟು ಒಂದು ಸ್ವಲ್ಪನೂ ಸಿಕ್ಕಿರಬಾರ್ದು, ಇಲ್ಲಾಂದರೆ ಹೇರ್ ಕಟಿಂಗ್ ಕರೆಕ್ಟಾಗಿ ಬರಲ್ಲ, ಮಿಸ್ ಆಗುತ್ತೆ. ನೋಡಿ ನಾನು ನೀಟಾಗಿ ಕೂಮ್ ಮಾಡ್ಕೊಳ್ತಾ ಇದ್ದೀನಿ. ಕೂಮ್ ಮಾಡಿಕೊಂಡು 4 ಸೆಕ್ಷನ್ ಅಂತಂದರೆ ಈ ಸೈಡ್ ಟು ಆ ಸೈಡ್ ಟು, ಯಾಕಂದರೆ ಸೆಕ್ಷನ್ ಮಾಡಿಲ್ಲ ಅಂತಂದರೆ ತುಂಬ ಮಿಸ್ ಆಗಿ ಹೇರ್ ಕಟಿಂಗ್ ಕ್ಲೀನಾಗಿ ಬರಲ್ಲ ಅಂತ. ಅದಕ್ಕೋಸ್ಕರ ನನ್ನ ಹೇರ್ ಅಂತೂ ಆಲ್ಮೋಸ್ಟ್ ತುಂಬ ಸ್ಪ್ಲಿಟನ್ಸ್ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ಸೆಲ್ಫಾಗಿ ಹೇರ್ ಕಟಿಂಗ್ ಮಾಡ್ಸೋದು ತೋರಿಸೋಣ ಅಂದ್ಬಿಟ್ಟೆ ಮಾಡ್ತಾಯಿದ್ದೀನಿ. ಆ ಕಡೆ 2 ಸೆಕ್ಷನ್, ಈ ಕಡೆ 2 ಸೆಕ್ಷನ್, ಅಂದರೆ 4 ಸೆಕ್ಷನ್ ಕಂಪ್ಲೀಟಾಗಿ ಮಾಡಬೇಕು. ನೋಡಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. 4 ಸೆಕ್ಷನ್ ಮಾಡ್ತಾಯಿದ್ದೀನಿ. ಕ್ಲಿಪ್ಪು ಸೆಕ್ಷನ್ಗೆ ಒಂದೊಂದು ಕ್ಲಿಪ್ ಹಾಕ್ಬಿಡಿ. ಕ್ಲೀನಾಗಿ ಎಲ್ಲೂ ಆ ಕಡೆ ಈ ಕಡೆ ಹೋಗಲ್ಲ, ಹೇರ್ಸು ಹಾಗೇ ಇರುತ್ತೆ ನೋಡಿ. ಇದಾದಮೇಲೆ ಹೇರ್ಸ್ ಎಲ್ಲ ನಾನು ವೆಟ್ ಮಾಡಿಕೊಂಡೆ. ಫುಲ್ಲು ವೆಟ್ ಮಾಡಿಲ್ಲ ಅಂತಂದರೆ ಸ್ಪ್ರೇಯರಲ್ಲಿ ಆ ಕಡೆ ಈ ಕಡೆ ಹೋಗುತ್ತೆ, ಫುಲ್ಲು ಕ್ಲೀನಾಗಿ ಬರಲ್ಲ ಶೇಪು ಅಂತ. ವೆಟ್ ಮಾಡಿಕೊಂಡು ನಮ್ಮದು ಫೇಸ್ ಇರುತ್ತಲ್ಲ, ಫೇಸಿಗೆ ಸ್ಟ್ರೈಟಾಗಿ ಹೇರ್ ಕಟ್ ಮಾಡಬೇಕು. ಫಸ್ಟ್ ಸೆಕ್ಷನ್ ತೊಗೊಂಡೆ. ಫಸ್ಟ್ ಸೆಕ್ಷನಲ್ಲಿ ಫೇಸಿಗೆ ಸ್ಟ್ರೈಟು, ನೋಸಿಗೆ ಸ್ಟ್ರೈಟುಗೆ ಕರೆಕ್ಟಾಗಿ ಹೇರ್ ಬರಬೇಕು. ಆವಾಗಲೇ ಅದು ಲೇಯರ್ ಕಟ್ ಬರೋದು, ಇಲ್ಲಾಂದರೆ ಲೇಯರ್ ಕಟ್ ಬರಲ್ಲ, ರಾಂಗ್ ಆಗುತ್ತೆ ನೋಡಿ. ಇವಾಗ ನಾನು ಸೆಕೆಂಡ್ ಸೆಕ್ಷನ್ ತೊಗೊಂಡೆ. ಸೆಕೆಂಡ್ ಸೆಕ್ಷನಲ್ಲೂ ಅಷ್ಟೇ ಸ್ಟ್ರೈಟಾಗಿ ಇಟ್ಕೊಂಡಿದ್ದೀನಿ. ಹೇರು ಫೇಸಿಗೆ ಸ್ಟ್ರೈಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ಅದು ರಾಂಗ್ ಆಗಿ ಬರುತ್ತೆ ನೋಡಿ. ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ನಾನು ಕೂಮ್ ಮಾಡಿ ಸಿಸರಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇದು ಸೆಕೆಂಡ್ ಸೆಕ್ಷನಲ್ಲಿ ಈ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ. ಸ್ಟ್ರೈಟಾಗಿ ಇಟ್ಕೋಬೇಕು. ಡೌನ್ ಮಾಡಿದ್ರೆ ಶೇಪು ರಾಂಗ್ ಆಗಿ ಬರುತ್ತೆ, ನಮಗೆ ಲೇಯರ್ ಕಟ್ ಕರೆಕ್ಟಾಗಿ ಬರಲ್ಲ. ಅದಕ್ಕೋಸ್ಕರ ಸ್ಟ್ರೈಟಾಗಿ ಇಟ್ಕೋಬೇಕು ನೀವು. ಮೇನು ಸ್ಟ್ರೈಟಾಗಿ ಇಟ್ಕೊಂಡ್ರೆ ಆಮೇಲೆ ಸಿಸರು ಅಷ್ಟೇ ಇಂಪಾರ್ಟೆಂಟ್. ಪ್ರೊಫೆಷ್ನಲ್ ಸಿಸರ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾರ್ಮಲೆಲ್ಲ ಸಿಸರ್ ತೊಗೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನಾನು ಇವಾಗ ಮಿರರ್ ಮುಂದೆ ಹೋಗಿ ಚೆಕ್ ಮಾಡ್ತಾಯಿದ್ದೀನಿ, ಸೆಕ್ಷನ್ ವೈಸ್ ಕರೆಕ್ಟಾಗಿ ಬಂದಿದೆಯಾ, ರಾಂಗ್ ಬಂದಿದೆಯಾ ಅಂತ. ಒಂದು ಸತಿ ಸೆಲ್ಫಾಗಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಒಂದು ಸತಿ ಚೆಕ್ ಮಾಡಬೇಕು ಎಲ್ಲರೂ. ಅದಕ್ಕೋಸ್ಕರ ಫ್ರಂಟು ಬ್ಯಾಕು 4 ಸೆಕ್ಷನು ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ನೋಡಿದೆ ನೋಡಿ. ಎಲ್ಲ ನಂದು ಒಂದು ಮಿಸ್ ಆಗಿರಲಿಲ್ಲ, ಕ್ಲೀನಾಗಿ ಬಂತು. ಅದು ಕ್ಲೀನಾಗಿ ಬಂದಮೇಲೆ ವೆಟ್ಟೆ ಇದೆ, ಹಾಗೆ ಕೂಮ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಏನು ಕ್ಲೀನಾಗಿ ತುಂಬ ಎಷ್ಟು ಚೆನ್ನಾಗಿ ವಿ ಶೇಪಲ್ಲಿ ಲೇಯರ್ ಕಟ್ ಬಂದಿದೆ ನೋಡಿ. ಫುಲ್ಲು ವಿ ಆಗಿ ಲೇಯರ್ ಬಂದಿತ್ತು. ಇಷ್ಟು ನಾನು ನೋಡಿ ಇಷ್ಟೇ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾತ್ರ ಲೇಯರ್ ಕಟ್ ಬಂದಿತ್ತು. ಅದು ಸೆಲ್ಫಾಗಿ ಅಷ್ಟು ಶೇಪ್ ಅಂತೂ ಪರ್ಫೆಕ್ಟಾಗಿ ಬಂದಿತ್ತು, ಎಲ್ಲೂ ಮಿಸ್ ಆಗಿರಲಿಲ್ಲ. ಇದು ಫ್ರಂಟಿಗ ಒಂದು ಸ್ವಲ್ಪ ಫ್ರಂಟು ತೊಗೊಂಡು ಸ್ವಲ್ಪ ಹೇರ್ ಕಟ್ ಮಾಡೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ನನಗೆ ಫ್ರಂಟು ಸ್ವಲ್ಪ ಶಾರ್ಟ್ ಬೇಕಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಮಾಡಿದೆ ಅಷ್ಟೇ ನೋಡಿ. ತುಂಬ ಸ್ಪ್ಲಿಟನ್ಸ್ ಆಗಿದ್ದರೆ, ನಿಮಗೆ ತುಂಬ ಹೇರ್ ಫಾಲ್ ಆಗ್ತಿದ್ರೆ ನೀಟಾಗಿ ಹೇರ್ ಕಟ್ ಮಾಡ್ಕೊಳ್ಳಿ. ಅದರಿಂದ ನೀಟಾಗಿ ಹೇರು ಬೆಳೆಯುತ್ತೆ. ಅದಕ್ಕೋಸ್ಕರ ಹೇರ್ ಕಟ್ ಮಾಡಿದಷ್ಟು ಹೇರ್ ಕ್ಲೀನಾಗಿ ಬೆಳೆಯುತ್ತೆ. ನಾನು ಇದರಲ್ಲಿ ತುಂಬ ಲೆಂತ್ ಆಗಿತ್ತು, ನಂದು ಹೇರು ತುಂಬ ಸ್ಪ್ಲಿಟನ್ಸ್ ಆಗಿತ್ತು. ಇವಾಗ ಈ ಹೇರ್ ಕಟ್ ಮಾಡಿದರೆ ಸ್ಪ್ಲಿಟನ್ಸ್ ಒಂದು ಚೂರು ಇಲ್ಲ. ನೀಟಾಗಿ ಹೇರು ಲೆಂತು ಹಾಗೇ ಇದೆ, ಲೆಂತು ಎಲ್ಲೂ ಮಿಸ್ ಆಗಿಲ್ಲ, ಹಾಗೇ ಇದೆ ನೋಡಿ ಫ್ರೆಂಡ್ಸ್. ನಾನು ಫ್ರಂಟ್ ಕೂಮ್ ಮಾಡಿದೆ, ಇವಾಗ ಬ್ಯಾಕು ಕೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು ಶೇಪು. ಆಮೇಲೆ ಲೆಂತು ಎಲ್ಲೂ ಚಿಕ್ಕದು ಅನ್ನಿಸ್ಲೇ ಇಲ್ಲ. ಲೆಂತು ಅಷ್ಟೇ 3 ಇಂಚಸ್ ಮೇಲೆ ಕಟ್ ಮಾಡಿದ್ದೀನಿ, ಆದರೂ ಅಷ್ಟೇ ಇತ್ತು. ಯಾರ್ಯಾರು ನನಗೆ ಚಾನಲ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂತು ಅಂದರೆ ನೀಟಾಗಿ ಫೇಸ್ ಮುಂದೆನೇ ಇದ್ದು ಕರೆಕ್ಟಾಗಿ ತೊಗೊಂಡ್ರೆ ಅಷ್ಟು ಕ್ಲೀನಾಗಿ ಪರ್ಫೆಕ್ಟಾಗಿ ಹೇರ್ ಕಟಿಂಗ್ ಬರೋದೇ, ಎಲ್ಲೂ ಮಿಸ್ ಆಗಲ್ಲ ನೋಡಿ. ಒಂದು ಸತಿ ಪೋನಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀಟಾಗಿ ಬಾಚಿ ಕೂಮ್ ಮಾಡಿ. ಲೆಂತು ಎಲ್ಲೂ ರೆಡ್ಯೂಸ್ ಆಗಿಲ್ಲ, ಅಷ್ಟೇ ಇದೆ, ಲೆಂತು ಅಷ್ಟೇ ಇದೆ. ಹೇರ್ ಸ್ಪ್ಲಿಟನ್ಸ್ ಎಲ್ಲ ರಿಮೂವ್ ಆಯಿತು. ಆಮೇಲೆ ಹೇರ್ ಶೇಪು ಅಂತೂ ತುಂಬ ಚೆನ್ನಾಗಿ ಬಂತು, ನನಗೆ ತುಂಬ ಇಷ್ಟ ಆಯಿತು. ಮೇನ್ ಲೆಂತ್ ರೆಡ್ಯೂಸ್ ಆಗಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್ ಆಗಿತ್ತು ನೋಡಿ ಫ್ರೆಂಡ್ಸ್. ಪೋನಿ ಹಾಕೋ ತೋರಿಸಿದ್ದೀನಿ, ಫ್ರೀ ಹೇರ್ಸು ಬಿಟ್ಟು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂತು ಅಂದ್ಬಿಟ್ಟು.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.